ಫ್ರೆಂಡ್ಸ್. ಸೊ ಮಡಿಕೇರಿ ಟ್ರಿಪ್ ಮುಗಿಸ್ಕೊಂಡು ಆನ್ ದ ವೇ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ. ಬಟ್ ಯಾವ್ದಾರು ಒಂದು ಗೆಸ್ ಇದ್ದರೆ ಯಾರಾದರೂ ಯಾವ್ದು ಇರ್ಬೋದು ಪ್ಲೇಸ್ ನೋಡಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ಲೇಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಗೆಸ್ ಮಾಡ್ಬೋದು ನಾವು ಎಲ್ಲಿದ್ದೀವಿ ಅಂತ. ಡಿಫ್ರೆಂಟ್ ಆಗೆಲ್ಲ ಇದೆ ನೋಡಿ. ನಾನು ಹೇಳ್ತೀನಿ ಎಲ್ಲಿ ಬಂದಿದ್ದೀವಿ ಅಂತ. ಇಲ್ಲೂ ತುಂಬ ಕ್ರೌಡ್ ಇದೆ, ಹೆವಿ ಕಾರ್ಗಳಿದೆ. ಐ ಥಿಂಕ್ ಇಲ್ಲೂ ಕ್ರೌಡ್ ಇರುತ್ತೆ. ನೋಡೋಣ ಟಿಕೆಟ್ ಸಿಗುತ್ತಾ ಏನು ಕತೆ. ಆಲ್ರೆಡಿ 5 o'clock ಆಗಿಬಿಟ್ಟಿದೆ. ವಿಲ್ ಸಿ. ಎಲ್ಲ ಉಲ್ಟಾ ಪಲ್ಟಾ. ಓಕೆ, ನಾವೀಗ ಬಂದಿರೋಂಥ ಜಾಗ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. GRS ಫ್ಯಾಂಟಸಿ ಪಾರ್ಕ್. ಸೊ ಅದರಲ್ಲಿ ಒಂದು ಸಣ್ಣ ಪಾರ್ಟಿಗೆ ಬಂದಿದ್ದೀವಿ, ಅದೇ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ. ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಅಂತ. ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಒಳಗಡೆ ಹೋದ್ಮೇಲೆ ನೋಡೋಣ ಹೇಗಿರುತ್ತೆ ಹೆಂಗೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಿಸ್. ಸೊ ಜಸ್ಟು ಸ್ವಲ್ಪ ಜನ ಫೋಟೋಸ್ ಇರೋದು ಶೇರ್ ಮಾಡಿದ್ದಾರೆ ಹೇಗಿರುತ್ತೆ ಏನು ಅಂತ. ಎಲ್ಲ ಉಲ್ಟಾ ಪಲ್ಟಾ. ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ಬಂದ್ಬಿಟ್ಟು ಈ ಥರ ಸ್ವೈಪ್ ಕಾರ್ಡು, ಇದರಲ್ಲಿ 10 ಮೆಂಬರ್ಸ್ಗೆ ಎಂಟ್ರಿ ಆಗಿರುತ್ತೆ. ಜಸ್ಟ್ ಮಾಡ್ತಾರೆ ಸರ್ ಥಿಯೇಟ್ರಲ್ಲಿ ಜಾಗ ಖಾಲಿ ಇದೆ ಅಂತ ಫ್ರೀ ಬಿಡ್ತಾನ, ಟಿಕೆಟ್ ತೊಗೊಂತಾನೆ ಒಳಗೆ ಹೋಗ್ಬೇಕು, ಹಂಗೆ ಇದು ಬಿಟ್ಟಿದ್ದಾರೆ. ಸೊ ಅಪ್ ಆ್ಯಂಡ್ ಡೌನ್ ವಿ ಆರ್ ಇನ್ GRS. ಸೊ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು GRS ಓನ್ಲಿ ಅಪ್ ಆ್ಯಂಡ್ ಡೌನ್ ಆದರೆ ಮ್ಯೂಸಿಯಮಲ್ಲಿ 350 ತೊಗೊತಾರೆ. ಸೊ ಕಂಪಲ್ಸರಿ ನಿಮ್ಮ ಹೈಟು 4 ಪಾಯಿಂಟ್ ಎಬೋವ್ ಇರಬೇಕು. ಇಲ್ಲ ಅಂದರೆ ಒಳಗಡೆ ನಿಮ್ಮ ಏನೇ ಫೋಟೋಸ್ ತೊಗೊಂಡ್ರು ನಿಮ್ಗೆ ಫೀಲ್ ಬರೋಲ್ಲ. ಸೊ ಹೈಟ್ ಅಷ್ಟೇ ಇರಬೇಕು. ಚಿಲ್ಡ್ರನ್ಸ್ ಹೈಟು ಅಷ್ಟೇ ಮಿನಿಮಮ್ 4.5 ಎಬೋವ್ ಹೈಟೇ ಇರಬೇಕು. 3 to 4 ಪಾಯಿಂಟ್ ಹೈಟ್ ಇರಬೇಕು. ಚಿಲ್ಡ್ರನ್ಸ್ ಎಲ್ಲ ಕರ್ಕೊಂಡ್ರೆ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ. ಚಿಲ್ಡ್ರನಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. GRS ಸ್ನೋ ಪಾರ್ಕ್ ಕೂಡ ಇದೆ. ಸ್ನೋ ಪಾರ್ಕು ಮತ್ತು ಫ್ಯಾಂಟಸಿ ಪಾರ್ಕು ಇದೆ, ಸಪ್ರೇಟ್ ಆಗಿರುತ್ತೆ. ಇನ್ ಕೇಸ್ ಅಪ್ ಆ್ಯಂಡ್ ಡೌನ್ ಹೋಗ್ತೀರಾ ಅಂದರೆ 350 ಪರ್ ಹೆಡ್. ಫೈನಲ್ ಎಲ್ಲ ಎಂಟ್ರಿ ಆಗ್ತಾಯಿದ್ದೀವಿ ಅಪ್ ಆ್ಯಂಡ್ ಡೌನ್ ಸ್ಟುಡಿಯೋಗೆ. ಎಲ್ಲರೂ ಜೋಶ್ ಹೇಗಿದೆ ಅಂದರೆ ಫುಲ್ ಎಲ್ಲ ಚೇರ್ಸ್ ಮಾಡಿ ರೆಡಿ ಆಗಿದ್ದಾರೆ. ಸೊ ಇದೆ ಅಪ್ ಆ್ಯಂಡ್ ಡೌನ್. ಟಿಕೆಟ್ ಚೆಕ್ ಮಾಡ್ತಾರೆ. ಸೊ ಒಳಗಡೆ ಯಾರು ಹೋಗಿದ್ದಾರೆ ಏನೋ ಗೊತ್ತಿಲ್ಲ. 8147 ಯಾಕೋ ಡೀಟೇಲ್ಸ್ ಎಲ್ಲ ತಗೋತವ್ರೆ. 20844. ತಮ್ಮ ಪಾದರಕ್ಷೆ ಶೂಗಳನ್ನು ಇಲ್ಲೇ ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾರೆ. ರಾಕ್ಸ್ ಇಲ್ಲಿದೆ. ನಮ್ಗೆ ಮುಂಚೆನೇ ಗೊತ್ತಿರೋ ಕಾರಲ್ಲೇ ಇರ್ತಾ ಇದ್ವಿ. ಎಲ್ಲ ಇಡ್ತಿದ್ದಾರೆ. ಅಣ್ಣ ಎಲ್ಲ ಮೇಲ್ಗಡೆ ಕರೀತಾವ್ರೆ. ನೋಡ್ರಿ ಎಂಟ್ರಿ ಹೆಂಗೈತೆ ನೋಡ್ರಿ. ಎಂಟ್ರಿನೇ ಅಪ್ ಆ್ಯಂಡ್ ಡೌನ್ ಥರ ಐತಲ್ರಿ. ಯಾವ ಇವೆಲ್ಲ ಎಂಟ್ರಿನೇ ಅಪ್ ಆ್ಯಂಡ್ ಡೌನ್ ಥರ ಐತೆ, ಏನು ಕಾಣಿಸ್ತಾ ಇಲ್ಲ. ಬಾ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಇಲ್ಲೇನೇನೋ ಇದೆ, ಚೆಕ್ ಯುವರ್ ಹೈಟ್ ಅಂತ. ಮೇ ಬಿ ನಮ್ಮ ಹೈಟ್ ಚೆಕ್ ಮಾಡ್ಕೋಬೇಕು ಅನ್ಸುತ್ತೆ ಇಲ್ಲಿ. ಏನಣ್ಣ ಇದು? ನಿಮ್ಮ ಎಷ್ಟು ಹೈಟ್ ಇರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಚೆಕ್ ಯುವರ್ ಹೈಟ್. ನಮ್ಮ ಹೈಟಿಗೆ ಇಲ್ಲ ಹುಡುಗರು ಇದು. ಇಲ್ಲೇ ಫಸ್ಟ್ ಜಲಕ್ಕೂ ನೀವು ನೋಡ್ತಾ ಇರ್ಬೋದು. ಸೊ ಎಂಟ್ರಿ ಕೊಡಿಸ್ತಾವ್ರೆ. ಇದೆ ಎಂಟ್ರಿ. ಸೊ ಇದೇ ಫಸ್ಟ್ ಜಲಕ್ಕು. ನೋಡಿ ಇಲ್ಲೇ ಕಾರ್ ಉಲ್ಟಾ ಪಟ ನೇತಾಕಿದ್ದಾರೆ. ಮೇ ಬಿ ಇದೆಲ್ಲ ಉಲ್ಟಾ ಇಟ್ಟಿದ್ದಾರೆ ಗುರು, ಅದಕ್ಕೆಲ್ಲ ಉಲ್ಟಾ ಪಟ ಕಾಣುತ್ತೆ. ಇಟ್ಸ್ ಆ್ಯಕ್ಚುಲಿ ಇನ್ಸೈಡ್ ಬಂದಿದ್ದೀವಿ. ನೀವು ರಿಯಾಲಿಟಿ ನೋಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಹೆಂಗಿರುತ್ತೆ, ರಿಯಾಲಿಟಿ ಹೆಂಗಿರುತ್ತೆ. ಎಲ್ಲರೂ ಮೇಲ್ಗಡೆ ಸೋಫಾ ಥರ ಇದೆ. ನಿಲ್ಲಿಸಿ ಫೋಟೋಶೂಟ್ ಮಾಡಿಸ್ತಾರೆ. ನಗ್ಬೇಕೋ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಏನೋ ಫೋಟೋ ತೆಗೆದ್ಬಿಟ್ಟು ಉಲ್ಟಾ ಮಾಡ್ತಾರಂತೆ ಗುರು. ನೀವು ಹೊರಗಡೆ ಬಂದರೆ ಏನಂದ್ರೆ ಏನೂ ಇಲ್ಲ, ಸುಮ್ಮನೆ ಎಲ್ಲ ಉಲ್ಟಾ ಇಟ್ಟಿದ್ದಾರೆ ಅಷ್ಟೇ ಗುರು. ಸೊ ನೋಡ್ತಾ ಇದ್ದೀರಾ, ಸುಮ್ಮನೆ ನೋಡಿ ಇವಾಗ ನಿಲ್ಲಿಸ್ತಾರೆ, ಎಲ್ಲ ಉಲ್ಟಾ ಪಲ್ಟಾ ಇದು ಮಾಡಿಸ್ತಾರೆ ಅಷ್ಟೇ.
ಇಷ್ಟೇ ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ಇಷ್ಟೇ ನೋಡ್ಕೊಳ್ಳಿ. ಫುಲ್ ಡಿಸಪಾಯಿಂಟ್ ಆಗಿ ಫೋನ್ ಏನಾಯಿತು ಯಾಕೆ ಏನಾಯ್ತು ಹೇಳಿ ನಿಮಗೆ ಏನಿತ್ತು ಎಕ್ಸ್ಪೆಕ್ಟೇಷನ್? Is it possible to work like ulta? We thought like they have created something that against the gravity, but it's like normal. ಇಲ್ಲಿ ನೋಡಿ ಎಲ್ಲ ಊಟ ಮಾಡ್ತಾರೆ. ಚಿಕನ್ಗೆ ಕೈ ಇರ್ತದಲ್ಲ ಪ್ರತಿ ಹೋಗಿ ಹೋಗಿ ಪಾಪ ಹುಡುಗಿ ಎಡಕ್ತಾ ಇಲ್ಲ ಚಿಕನು ಹಾಂ ಎಲ್ಲ ಚಲೋ ಹೋಗ್ತಾ ಇದೆ. ತಿನ್ನಿ ಬೇಗ ತಿನ್ನಿ. ಎಲ್ಲ ಉಲ್ಟಾ ಪಲ್ಟಾ ಇದೆ. ಓಕೆ, ಫೋಟೋನ ಉಲ್ಟಾ ಮಾಡಿದ್ರೆ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಬಟ್ ಇಲ್ಲಿ ನಿಮ್ಮ ನಿಜವಾಗ್ಲೂ ನೋಡಿದ್ರೆ ಎಲ್ಲ ಮೇಲ್ಗಡೆ ಗೋಡೆಗೆ ಅಂಟಿಸಿದ್ದಾರೆ ಅಷ್ಟೇ. ಅಡುಗೆ ಮನೆ ಕಾನ್ಸೆಪ್ಟಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ನಿಮಗೆ ಅಡುಗೆ ಮನೆ ಕಾನ್ಸೆಪ್ಟ್ ಫುಲ್ ಉಲ್ಟಾ ಇದೆ. ಸೊ ಡ್ರಾಯರಲ್ಲಿ ಪ್ಲೇಟ್ ಬೀಳ್ತಾ ಇದೆ ನೋಡಿ, ಗ್ಯಾಸು ಎಲ್ಲ ಉಲ್ಟಾ ಇದೆ ಶಂಕು ಇಲ್ಲಿ ಹೇಳು ಬಾಯ್ಸ್ ಮನೆಯಲ್ಲಿ ಗಂಡಸರು ಮನೆಯಲ್ಲಿ ಕೆಲಸ ಇಲ್ಲಿ ನೋಡಿ. ಪಾತ್ರೆ ತೊಳೆಯೋದ ಇಲ್ಲಿದೆ. ಸೊ ಫೋಟೋ ಕ್ಲಿಕ್ ಮಾಡಿ ಅದನ್ನು ಉಲ್ಟಾ ಮಾಡ್ತಾರೆ, ನಿಮ್ಗೆ ಉಲ್ಟಾ ಪಲ್ಟಾ ಕಾಣುತ್ತೆ ನೋಡಿ. ಇಲ್ಲಿ ನವಿ ಇಲ್ಲಿ ನೋಡು ಫ್ರಿಡ್ಜ್ ಹೇಗಿದೆ ನೋಡಿ, ಉಲ್ಟಾ ಕಾನ್ಸೆಪ್ಟ್ ಶೂಟ್ ಮಾಡಿಸ್ತಿದ್ದಾರೆ. ಸರ್ ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ, ನೀವು ಈ ಕಡೆ. ಸೊ ಫೋಟೋ ಬೇಕು ಅಂದರೆ ನಾನು ನಿಮ್ಗೆ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ದಾನ ಒಂದಾದರೂ. ಸೊ ರಿಯಾಲಿಟಿ ಉಲ್ಟಾ ಮಾಡಿದ್ರೆ ನೋಡಿ ಬ್ರೋ, ಉಲ್ಟಾ ಮಾಡ್ತಾರೆ ನೋಡಿ. ಹೇಗೆ ಗೊತ್ತು ಉಲ್ಟಾ ಮಾಡ್ತಿದ್ದಾರೆ, ಉಲ್ಟಾ ಪಲ್ಟಾ. ಓಕೆ, ಬೆಡ್ಡೆಲ್ಲ ಮೇಲ್ಗಡೆ ಅಂಟಿಸ್ಬಿಟ್ಟಿದ್ದಾರೆ ಗುರು. ಬೆಡ್ಡು ಪ್ರತಿಯೊಂದು ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ ಮೇಲ್ಗಡೆ. ನಿಮ್ಗೆ ಇಲ್ಲಿ ಪೋಸ್ ಮಾಡಿ ಅಂತ ಹೇಳ್ತಾರೆ, ಅದನ್ನು ಪೋಸ್ ಮಾಡಿದ್ಮೇಲೆ ಉಲ್ಟಾ ಮಾಡಿದ್ಮೇಲೆ ನಿಮ್ಗೆ ಏನೋ ಒಂಚೂರು ಫೀಲ್ ಆಗುತ್ತೆ. ಲೇಡೀಸ್ ಮೇಕಪ್ ಏನೋ ಒಂದು ಕಾನ್ಸೆಪ್ಟ್ ಶೂಟ್ ನಡೀತಾ ಇದೆ. ಆ ಕ್ಲಿಕ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ಮಾಡ್ತಾರೆ ಅಂತ. ಸೊ ಕ್ಲಿಕ್ ನಡೀತಾ ಇದೆ ಇವಾಗ. ಕ್ಲಿಕ್ ಆಯಿತು, ತೋರಿಸಿ ಅದು ನೋಡಿ. ಎಡಿಟಿಂಗಲ್ಲಿ ಅದು ಬರುತ್ತೆ, ಯಾವ ಥರ ಬರುತ್ತೆ ಅಂತ ನೋಡಿದ್ರಾ? ಇದು ಒರಿಜಿನಲ್, ಇಲ್ಲಿ ಬನ್ನಿ ಬಂದು ಸಣ್ಣ ಎಲ್ಲ ಉಲ್ಟಾ ಪಲ್ಟಾ. ಫೋಟೋ ನಿಮ್ಗೆ ಸೇವ್ ಆಗುತ್ತೆ. ಫೈನಲಿ ಎಲ್ಲ ಆಯಿತು. ಏನೋ ಗೇಮ್ ಆಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಬೂತ್ ಬಂಗ್ಲೆ ಥರ ಐತೆ ಗುರು. ಆರ್ ಎಫೆಕ್ಟು ನಾವು ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಓ ಪಕ್ಕ ಆರ್ ಎಫೆಕ್ಟು ಗುರು. ಏನೋ ಆನ್ ಮಾಡಿದ್ರು, ಸೌಂಡ್ ಕೇಳಿಸ್ತಾ ಇದೆಯಾ? ಏನೋ ಆನ್ ಮಾಡಿದ್ರು ಒಳಗಡೆ. ಯವ್ವ, ಓ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಹೋಗಿ ಫೈನಲಿ ಏನೋ ಗೇಮ್ ತೋರಿಸ್ತೀವಿ ಅಂತ ಕರ್ಕೊಂಡೋದ್ರು. ನೀವು ಇನೋವೇಟಿವ್ ಫಿಲ್ಮ್ ಸಿಟಿ ನೋಡಿರ್ತೀರಾ ಇದೇನು ಅಂತ. ಸೇಮ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿದ್ದಾರೆ. ಇದೇ ಇವ್ರ ಗೇಮು ಅಷ್ಟೇ. ಫೈನಲಿ ಹೊರಗಡೆ ಬಂದಿದ್ದೀವಿ. ಅಪ್ಪಣ್ಣ ಸ್ಟುಡಿಯೋ ಇದ. ಕೇಳೋಣ ಹೆಂಗಿತ್ತು ಏನಂತ. ಬ್ರೋ ಬನ್ನಿ, ಹೇಗನ್ನಿಸ್ತು? ಹೇಗಿತ್ತು ಸರ್? ಪಕ್ವಾಸ ಆಗಿತ್ತು ಸರ್. ಪೈಸಾ ವಸೂಲು ಅಂತೂ ಖಂಡಿತವಾಗ್ಲೂ ಅಲ್ಲ. ಓಕೆ, ಇದು 2ನೇ ಕ್ಲಾಸ್ 3ನೇ ಕ್ಲಾಸ್ ಅವ್ರಿಗೆ ಮಾಡ್ದಂಗಿದೆ. ಸೊ ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದ್ವಿ, ಬಟ್ ಅಲ್ಲಿ ರಿಯಾಲಿಟಿ ಹಂಗಿದೆ. ಫೋಟೋ ಎಡಿಟ್ ಮಾಡಿದ್ರೆ ನಿಮ್ಗೆ ಆ ಥರ ಬರುತ್ತೆ ಅಷ್ಟೇ. ಸೊ ಅಲ್ಲಿ ನಿಮ್ಗೆ ಒಳಗಡೆ ಹೋದ್ರೆ ಎಡಿಟ್ ಮಾಡಿದ್ರೆ ನಿಮ್ಗೆ ಮಾತ್ರ ಆ ಥರ ಬರುತ್ತೆ. ಸೊ ನೋಡ್ಕೊಂಬಿಡಿ. ಬರೋಕ್ಕಿಂತ ಮುಂಚೆ ಒಂದ್ಸರಿ 350 ರೂಪಾಯಿ ವೇಸ್ಟ್. खत्म, बाय बाय, टाटा, गुड बाय, गया. ನೀರಲ್ಲಿ ಹೋಮ